ಮತ್ತು ಇವಾಗ ಹೊಸದಾಗಿ ನಮ್ಮ ಪಟೇಲರು ಬಿ ಆರ್ ಪಟೇಲರು ಮನೆ ವಿಚಾರಗಳಲ್ಲಿ ಮತ್ತು ಅದೇ ರೀತಿಯಲ್ಲಿ ಶ್ರೀಯುತ ಎಚ್ ಕೆ ಪಾಟೀಲ್ರು ಅವರು ಮೈನಿಂಗ್ಸ್ ವಿಚಾರದಲ್ಲಿ ಎರಡನ್ನೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಮತ್ತು ಹಾದಿ ತಪ್ಪಿರ್ತಕ್ಕಂಥದ್ದು 2 ವರ್ಷದಲ್ಲಿ ಇದು ಪೂರ್ಣ ಪ್ರಮಾಣವಾಗಿ ಡಿರೇಲ್ ಆಗಿದೆ ಅಂತಕ್ಕಂಥದ್ದನ್ನ ಸಾಬೀತುಪಡಿಸ್ತಾ ಇದೆ. ಯಾಕೆ ಆರ್ಥಿಕ ಪರಿಸ್ಥಿತಿ ಅಂತೂ ನಾವು ತುಂಬಾ ಕುಸಿದೋಗಿದ್ವಿ. ಗ್ರಾಮ ಪಂಚಾಯತಿಗಳಿಗೆ ಇವತ್ತು ಕೂಡ ಎಲ್ಲೂ ಕೂಡ ಒಂದು ನ್ಯಾಯ ಪೈಸೆನೂ ಕೂಡ ಕೊಡಲಿಲ್ಲ, ಗುಂಡಿ ಮುಚ್ಚತಕ್ಕಂಥ ಕೆಲಸಗಳನ್ನ ಮಾಡಲಿಲ್ಲ. ಮತ್ತು ಮಿನಿಸ್ಟರ್ಸ್ ಅಲೋಕೇಶನ್ಸ್ ಐ ಮೀನ್ ಐ ನಾಟ್ ಗೆಟ್ ಇನ್ ಟು ದ ಯಾರ್ಯಾರಿಗೆ ಏನೇನು ಅಲೋಕೇಶನ್ಸ್ನ ಡಿಪಾರ್ಟ್ಮೆಂಟ್ನ ಅಲೋಕೇಶನ್ಸ್ ಮಾಡಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಬಟ್ ಕೊಟ್ಟಿರ್ತಕ್ಕಂಥವ್ರು ಯಾರು ಕೂಡ ಸಮರ್ಪಕವಾಗಿ ಅವರು ಕೆಲಸಗಳನ್ನು ಮಾಡ್ತಾ ಇಲ್ಲ, ಅವರಿಗೆ ಅರಿತಿದೆಯೋ ಇಲ್ಲೋ ಗೊತ್ತಿಲ್ಲ ಅಂತ. ಯಾಕಂದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ದೇವರೇ ಬಂದು ಕಾಯ್ಬೇಕು ಬೆಂಗಳೂರಿನ ಗುಂಡಿ ಮುಚ್ಚೋದ್ರಲ್ಲಿ ಅಂತ ಹೇಳಿ ಅವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ. ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತೂ ಅದು ಯರಾಬೇರಿ ಎಲ್ಲೆಲ್ಲೋ ಹೋಗಿ ನಿಂತಿದೆ. ಅದು ಯಾರೋ ಮಕ್ಕಳು ಶ್ರಮ ಪಟ್ಬಿಟ್ಟು ಓದಿ ಗೆದ್ದನ್ನ ಮಾರ್ಕ್ಸ್ ತಗೊಂಡಿದ್ದನ್ನ ಅದು ನನ್ನ ಹೆಗ್ಗಳಿಕೆ ಅಂತಕ್ಕಂಥ ಭಾವಿಸ್ತಕ್ಕಂಥದ್ದು ಮಾತಾಡೋದು ಒಂದು ಕಡೆಗೆ ಎಲ್ಲ ಒಂದು ಕಡೆಗೆ ಅದು ಕೂಡ ಒಂದು ತಪ್ಪು ಹೋಗಿದೆ. ಮತ್ತು PW ಡಿಪಾರ್ಟ್ಮೆಂಟ್, ನೀರಾವರಿ ಡಿಪಾರ್ಟ್ಮೆಂಟ್ ಅಂತೂ ಕ್ಲಿಯರೆನ್ಸ್ಗಳನ್ನ ಇವತ್ತಿನವರೆಗೂ ತಗೊಂಡಿಲ್ಲ, ರೈಲ್ವೇಸ್ನಲ್ಲೇ ತಗೊಂಡಿಲ್ಲ. ಮತ್ತು ಮೇಜರ್ ಆಗಿ ಯಾವ ಡಿಪಾರ್ಟ್ಮೆಂಟ್ಸು ಕೂಡ ಎಲ್ಲಿಂದ ಹಣ ತರಬೇಕು, ನಾವು ಹೇಗೆ ಇದು ಮಾಡಬೇಕು ಅನ್ನೋದ್ರಲ್ಲಿ ಸೋತಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ 2 ವರ್ಷ ಇವಾಗ ಅವ್ರು ನಡ್ಕೊಂಬಂದಿರ್ತಕ್ಕಂಥ ಹಾದಿ ಸಾಧನಾ ಸಮಾವೇಶವನ್ನು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂದರೆ ಇವ್ರದ್ದು ಪೂರ್ಣ ಹಗರಣಗಳೇ ಸಾಧನೆಗಳು ಆಗಿದ್ದಾವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯವನ್ನ ಏಳಿಗೆ ಅಂತ ತಗೊಂಡು ಹೋಗೋದಿಲ್ಲ ಅಂತ ನಾನು ಒಂದು ಸಂತಸದ ಸುದ್ದಿ ಅಂದರೆ ನಮಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನಮಗೆ ನಮ್ಮ ಡ್ಯಾಮ್ಗಳು, ನಮ್ಮ ಜಲಾಶಯಗಳು ಎಲ್ಲವೂ ಕೂಡ ಮೊದಲನೇ ಹಂತದಲ್ಲಿ ಒಳ್ಳೆ ಮಳೆ ಬಂದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ತುಂಬ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾವೆ. ಒಂಥರ ಅಲ್ಲಿ ಸಂತೋಷ ಕಂಡ್ರೂ ಕೂಡ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಯಾಕಂದರೆ ಮುಂಗಾರು ಒಂದು ವಾರ 10 ದಿನ ಮುಂಚೆ ಬಂದಿದ್ದ ಕೊಯ್ಲುಗಳು, ಬೇಸಿಗೆ ಕೊಯ್ಲುಗಳು ಎಲ್ಲವೂ ಕೂಡ ಸಿಗಾಕೊಂಡ್ವು. ಆಮೇಲೆ ಮಾವು ಎಲ್ಲವೂ ಕೂಡ ಸಿಗಾಕೊಂಡಿತು. ಬೆಳೆಗಳೆಲ್ಲವೂ ಕೂಡ ಇದು ತನ್ನ ಬೆಲೆಗಳನ್ನು ಕಳ್ಕೊಂಡಿದೆ. ಹಾಗಾಗಿ ರೈತ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಅವನ ಪರವಾಗಿ ನಿಲ್ತಕ್ಕಂಥ ಅವಶ್ಯಕತೆಗಳು ಕೂಡ ಇದ್ದಾವೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಇಷ್ಟು ವಿಚಾರಗಳು ತಮ್ಮ ಕಡೆಗೆ ನಾನು ಜನಕ್ಕೆ ಇದನ್ನು ಕೊಡಬೇಕಿತ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಅಂಡ್ ಇರಾನ್ ಯುದ್ಧ ಏನು ನಡೀತಾ ಇದೆ, ಸಾಕಷ್ಟು ಭಾರತದ ಮೇಲೆ ಪರಿಣಾಮ ಬೀರಿದೆ ಮತ್ತು ಬೀರ್ತಾ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಅದರಲ್ಲೂ ಇನ್ನು ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸು ಈಗಾಗಲೇ ಪಾಕಿಸ್ತಾನ ಮೇಲೆ ಯುದ್ಧ ನಾವು ಮಾಡಿದ ಮೇಲೆ ಒಂದು ಕಡೆಗೆ ಜಯ ಅಂತ ಹೇಳಿ ನಾವು ಗಳಿಸಿದ್ರು ಕೂಡ ಅಷ್ಟೇ ಪ್ರಮಾಣದಲ್ಲಿ ನಮಗೆ ಸಂಕಷ್ಟಗಳು ಕೂಡ ಅದರಿಂದ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಈ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ರೂಟ್ಸ್ ಏನಿತ್ತು ದಟ್ ಈಸ್ ಬೀನ್ ಭಾಳಷ್ಟು ಹತ್ರ ಡಿರೇಲ್ ಆಗಿದೆ. ಮತ್ತು ಟರ್ಕಿ ಇವತ್ತು ಸಫರ್ ಆಗ್ತಾ ಇದೆ ಅಂತೇಳಿ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಅದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ, ನಮ್ಮದು ಎಕನಾಮಿಕಲ್ ಸ್ಯಾಂಕ್ಷನ್ಸ್ನ ನಾವು ತಗೊಂಡಿರೋದಕ್ಕೆ ಅದು ಒಂದು ಕಡೆಗೆ ಒಳ್ಳೆಯ ಮೆಸೇಜನ್ನು ಕೊಟ್ಟಿದೆ. ಮತ್ತು ಇದು ಕೂಡ ನೋಡ್ತಾ ಇದ್ದೀವಿ. ಬಟ್ ಓವರ್ ಆಲ್ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಏನು ನಡೀತಾ ಇದೆ ನಮ್ಮ ಮೇಲೆ, ಮತ್ತು ಎಸ್ಪೆಷಲಿ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ದೇರ್, ಸಾವಿರಾರು ಜನ ಸ್ಟೂಡೆಂಟ್ಸು ಅಲ್ಲಿ ಓದ್ತಾ ಇದ್ರು ಮತ್ತು ಕೆಲಸಗಳನ್ನು ಮಾಡ್ತಾ ಇದ್ರು. ಅವರಿಗೆ ಇಲ್ಲಿ ಬಂದ ಮೇಲೂ ಕೂಡ ಅಷ್ಟೇ ಎಲ್ಲರನ್ನೂ ಕೂಡ ಅಲ್ಲಿಂದ ಡಿಪೋರ್ಟ್ ಮಾಡಿದ್ದಾರೆ ಮತ್ತು ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಅವರ ಕುಟುಂಬಗಳಿಗೆ ಕೂಡ ಅಷ್ಟೇ ಸಂಕಷ್ಟಗಳು ಆಗಿರ್ತದೆ ಮುಂದಕ್ಕೆ ಸ್ಟಡೀಸು. ಯಾಕಂದರೆ ಯುದ್ಧ ಇದು ಒಂದೇ ಸರಿಗೆ ಶುರುವಾಗಿರ್ತಕ್ಕಂಥದ್ದು ನಿಲ್ಲುತ್ತೆ ಅಂತಕ್ಕಂಥದ್ದು ಕೂಡ ನಮಗಿಲ್ಲ ಅಂತ ಭಾವಿಸ್ತೀನಿ. ಕರ್ನಾಟಕದ ಮೇಲೆ ವಿಶೇಷವಾಗೂ ಕೂಡ ಭಾಳಷ್ಟು ಜನ ಕನ್ನಡಿಗರು ಅಲ್ಲಿ ಇದ್ದಿದ್ದರಿಂದ ಭಾಳಷ್ಟು ಸಂಕಷ್ಟಗಳಲ್ಲಿ ಇಲ್ಲೂ ಕೂಡ ಇದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ
ಅವರಿಗೆ ಎಲ್ಲರೂ ಒಂದು ಹತ್ರ ಇಮಿಡಿಯೇಟ್ ಆಗಿ ಅವ್ರನ್ನ, ಬಿಕಾಸ್ ಮೇಜರ್ಸು ಅವರು ನಮಗೆ ಇನ್ಕಮ್ ಜನರೇಟ್ ಮಾಡಿದ್ರು, ನಮಗೆ ಎಲ್ಲ ಹತ್ರನೂ ಕೂಡ ಫಾರಿನ್ ಎಕ್ಸ್ಚೇಂಜಸ್ನಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ಸ್ ಇತ್ತು. ಸೊ ಇದು ಆದಷ್ಟು ಯುದ್ಧ ನಿಲ್ಲಬೇಕು ಮತ್ತು ನಮಗೆ ಅದರ್ ಡೈಲಾಗ್ಸು, ಡಿಪ್ಲೊಮೆಟಿಕ್ ಡೈಲಾಗ್ಸ್ ಏನಿದೆ ಅದು ಇಟ್ ಶುಡ್ ರನ್ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಲ್ಲಾಂದರೆ ಡಿಪ್ಲೊಮೆಟಿಕ್ ರನ್ ಇದನ್ನು ಆಗಲಿಲ್ಲ ಅಂದರೆ ಇಂಡಿಯಾ ವಿಲ್ ಸಫರ್, ದ ಹೋಲ್ ಆಫ್ ದ ವರ್ಲ್ಡ್ ವಿಲ್ ಸಫರ್. ಆ್ಯಂಡ್ ಎಸ್ಪೆಷಲಿ ಮಿಡ್ಲ್ ಈಸ್ಟಲ್ಲಿ ಆಗಿರ್ತಕ್ಕಂಥ ಇವಾಗೇನು ಆಲ್ಮೋಸ್ಟ್ USA ಎಂಟರ್ ಆಗಿದ್ದರಿಂದ ಥರ್ಡ್ ವರ್ಲ್ಡ್ ವಾರೇ ಶುರುವಾಗ್ಬಿಡ್ತದೇನೋ ಅಂತ ಹಂತಕ್ಕೂ ಕೂಡ ಅವರು ತಂದಿಟ್ಕೊಂಡಿದ್ದಾರೆ. ಹಾಗಾಗಿ ಈ ಯುದ್ಧಗಳು ತಕ್ಷಣ ನಿಲ್ಲಬೇಕಾಗಿದೆ, ಡೈಲಾಗ್ಸಿಗೆ ಹೋಗಬೇಕಾಗತ್ತೆ. ಹೋಗ್ಬಿಟ್ಟು ಇದನ್ನು ಮುಂದೆ ಸರಿಯಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಇದ್ರ ಮೇಲೆ ಭಾಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಒತ್ತಡ ಇದೆ ಅಂತೇಳಿ ನಾನು ಭಾವಿಸ್ತೀನಿ.